ನಟ ದರ್ಶನ್ ಕೈಗೆ ಕೋಳ ತೊಡಿಸಿ ಕರ್ಕೊಂಡು ಬಂದ್ರ ಪೊಲೀಸರು ಅನ್ನುವಂತ ಪ್ರಶ್ನೆ. ಕೋಳವನ್ನ ಮರೆಮಾಚೋದಕ್ಕೆ ಪುಲ್ಲೋವರ್ ಅನ್ನ ದರ್ಶನ್ ಹಿಡಿದಿದ್ರು. ಜೈಲಿಗೆ ಸ್ಥಳಾಂತರ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಕೈಗೆ ಕೋಳ ತೊಡಿಸಿದ್ರು ಪೊಲೀಸರು. ಕೈಯಲ್ಲಿದ್ದಂತಹ ದಾರ, ಖಡ್ಗ, ಕ್ರೇಪ್ ಬ್ಯಾಂಡೇಜ್ ಅನ್ನ ಅಲ್ಲಿನ ಸಿಬ್ಬಂದಿ ತೆಗೆಸಿದ್ದಾರೆ. ಪುತ್ರ ವಿನೀಶ್ ನೀಡಿದ ಪುಲ್ಲೋವರ್ನಿಂದ ಕೋಳವನ್ನ ಮರೆಮಾಚಿದ್ರು ದಾಸ. ಜೈಲಿಗೆ ಸ್ಥಳಾಂತರ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೈಗೆ ಕೋಳ ತೊಡಿಸಿದ್ರು ಪೊಲೀಸರು. ನಟ ದರ್ಶನ್ ಕೈಗೆ ಕೋಳವನ್ನ ತೊಡಿಸಿ ಕರ್ಕೊಂಡು ಬಂದಿದ್ರು ಪೊಲೀಸರು. ಕೋಳವನ್ನ ಮರೆಮಾಚೋದಕ್ಕೆ ಪುಲ್ಲೋವರ್ ಅನ್ನ ಹಿಡಿದಿದ್ರು ದರ್ಶನ್ ಅಂತ ಕೂಡ ಗೊತ್ತಾಗ್ತಾ ಇದೆ. ಕೈಲಿದ್ದಂತಹ ದಾರ ಇರಬಹುದು ಅಥವಾ ಅದೊಂದು ಖಡ್ಗದ ಬಳೆ ಹಾಕಿದ್ರು, ಖಡ್ಗ ಅದನ್ನ ಮತ್ತೆ ಕ್ರೇಪ್ ಬ್ಯಾಂಡೇಜ್ ಎಲ್ಲವನ್ನ ಕೂಡ ತೆಗೆಸಿದ್ದಾರೆ. ಪುತ್ರ ವಿನೀಶ್ ನೀಡಿದಂತಹ ಪುಲ್ಲೋವರ್ನಿಂದ ಕೋಳವನ್ನ ದರ್ಶನ್ ಮರೆಮಾಚಿದ್ರು. ಜೈಲಿಗೆ ಸ್ಥಳಾಂತರ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೈಗೆ ಕೋಳ ತೊಡಿಸಿದ್ರು ಪೊಲೀಸರು. ನೋಡಿ, ಸದ್ಯ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹೊಸ ಕೈದಿ ಸಂಖ್ಯೆಯನ್ನ ಕೂಡ ನೀಡಲಾಗಿದೆ. ಕೈದಿ ವಿಚಾರಣಾಧೀನ ಕೈದಿ ನಂಬರ್ 511 ಜೊತೆಗೆ 15ನೇ ನಂಬರ್ ಸೆಲ್ನಲ್ಲಿ ದರ್ಶನನ್ನ ಇರಿಸಲಾಗುತ್ತೆ. ಎಲ್ಲೊಂದ್ ಕಡೆ ಇಲ್ಲೂ ಕೂಡ ರಾಜಾತಿಥ್ಯವನ್ನ ನೀಡ್ತಾರಾ ಅನ್ನುವಂತಹ ಅನುಮಾನಗಳು ಸಹಜವಾಗೇ ಇರುತ್ತೆ. ಯಾಕಂದ್ರೆ ಅವರ ಲಗೇಜನ್ನ ಅವರೇ ತರಬೇಕಾಗಿತ್ತು, ಅದರ ಲಗೇಜ್ ತಂದಿಲ್ಲ, ಲಗೇಜ್ ಯಾರು ತೆಗೆದುಕೊಂಡು ಬಂದ್ರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಇಲ್ಲಿ.